ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಬಹಮನಿ ಅಧಿಸಾಯಿಗಳ ಪಾಠದಲ್ಲಿ ಬರುವ ಬಹಮನಿ ಸಾಮ್ರಾಜ್ಯದ ಸ್ಥಾಪಕ ಹಾಗೂ ಪ್ರಮುಖ ಅರಸರ ಬಗ್ಗೆ ತಿಳಿದುಕೊಂಡೆವು. ಈ ದಿನ ಅದರ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಈಗ ಅದರ ಬಹಮನಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳು ಯಾವಿದ್ದು ನೋಡೋದಾಗಿ, ಮೊದಲನೇದಾಗಿ ಶಿಕ್ಷಣವನ್ನು ತಿಳಿಯಲಾಗಿ ಇಲ್ಲಿ ಇಸ್ಲಾಂ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಏನು ಮಾಡ್ತಿರಪ್ಪ ಅಂದ್ರೆ ಬಹಮನಿ ಸುಲ್ತಾನ್ ನೀಡ್ತಾ ಇದ್ರು. ಇವರ ಕಾಲದಲ್ಲಿ ಕಲಬುರ್ಗಿ, ಬೀದರ್, ಎಲಿಚಿಪುರ್ ಮತ್ತು ದೌಲತಾಬಾದ್ ಮುಂತಾದವುಗಳು ಏನಾಗಿದ್ದಪ್ಪ ಅಂದ್ರೆ ಇಸ್ಲಾಮಿ ವಿದ್ಯಾ ಕೇಂದ್ರಗಳಾಗಿ ಹೊರಹೊಮ್ಮಿದವು. ಇವರ ಕಾಲದಲ್ಲಿ ಕುರಾನ್ ಪಠಣವು ಪ್ರಮುಖ ಶಿಕ್ಷಣದ ಭಾಗವಾಗಿತ್ತು. ಅಷ್ಟೇ ಅಲ್ಲದೆ ಧಾರ್ಮಿಕ ಶಿಕ್ಷಣವನ್ನು ಮಸೀದಿಗಳಲ್ಲಿ ಮತ್ತು ಮದರಸಗಳಲ್ಲಿ ನೀಡುತ್ತಿದ್ದರು. ಬಡವರಿಗಾಗಿ ಮತ್ತು ಅನಾಥರಿಗಾಗಿ ಏನು ಮಾಡ್ತಿರಪ್ಪ ಅಂದ್ರೆ ಉಚಿತ ಊಟ ಮತ್ತು ವಸತಿ ಸೌಕರ್ಯಗಳಿದ್ದು ವಿದ್ಯಾರ್ಥಿ ವೇತನವನ್ನು ಸಹಿತ ಕಲ್ಪಿಸ್ತಿದ್ರು. ಶಾಲೆಗಳಲ್ಲಿ ಕುರಾನ, ತರ್ಕಶಾಸ್ತ್ರ ಮತ್ತು ಸೂಫಿ ಪಂಥದ ತತ್ವಗಳನ್ನ ಏನು ಮಾಡ್ತಿದ್ದಪ್ಪ ಅಂದ್ರೆ ಬೋಧಿಸಲಾಗ್ತಿತ್ತು ಅನ್ನೋದನ್ನು ಈ ಶಿಕ್ಷಣ ಪದ್ಧತಿ ತಿಳಿಸ್ತೈತಿ. ತದನಂತರ ಬರ್ತಕ್ಕಂಥ ಅಂಶ ಯಾವುದಪ್ಪ ಅಂದ್ರೆ ಸಾಹಿತ್ಯ. ಬಹಮನಿ ಸುಲ್ತಾನರು ಏನು ಮಾಡ್ತಿರಪ್ಪ ಅಂದ್ರೆ ಕವಿಗಳಾಗಿದ್ದರು, ವಿದ್ವಾಂಸರಾಗಿದ್ದರು ಮತ್ತು ಅಷ್ಟೇ ಅಲ್ಲದೆ ಬರಹಗಾರರಾಗಿದ್ದರು. ಇವ್ರು ಏನು ಮಾಡ್ತಿರಪ್ಪ ಅಂದ್ರೆ ಇನ್ನುಳಿದ ಕವಿಗಳಿಗೆ, ವಿದ್ವಾಂಸರಿಗೆ ಮತ್ತು ಬರಹಗಾರರಿಗೆ ಆಶ್ರಯವನ್ನು ನೀಡ್ತಾ ಬರ್ತಿದ್ರು. ಸುಲ್ತಾನರಾಗಿರ್ತಕ್ಕಂಥ ಫಿರೋಜ್ ಶಾ ಆಗಿರ್ಬೋದು, ಎರಡನೇ ಮೊಹಮ್ಮದ್ ಗವಾನ್ ಏನು ಮಾಡಿದ್ರಪ್ಪ ಅಂದ್ರೆ ಇವ್ರ ಕಾಲಾವಧಿಯಲ್ಲಿ ಪರ್ಷಿಯನ್, ಅರೇಬಿಕ್, ಉರ್ದು ಸಾಹಿತ್ಯ ಬೆಳವಣಿಗೆ ವಿಪರೀತ ರೀತಿಯಲ್ಲಿ ಅಂದರೆ ಸಾಹಿತ್ಯ ಬೆಳವಣಿಗೆ ಹೆಚ್ಚಿಗೆ ಆಯಿತು ಅಂತೇಳಿ ಹೇಳ್ತೇವೆ. ಬಂದೇ ನವಾಜ್ ಅಂತಕ್ಕಂಥ ಒಬ್ಬ ಖ್ಯಾತ ಸೂಫಿ ಸಂತ ಗ್ರಂಥಕಾರ ಆಗಿದ್ದ. ಇವನು ಬಹಮನಿ ಸುಲ್ತಾನರ ಆಳ್ವಿಕೆಯಲ್ಲಿ ಇದ್ದ ಅಂತಕ್ಕಂಥ ಅಂಶ ನಮಗೆ ತಿಳಿದು ಬರ್ತೈತಿ. ಇಷ್ಟೇ ಅಲ್ಲದೆ ಇನ್ನಿತರ ವಿದ್ವಾಂಸರು ಬಳಸಿರ್ತಕ್ಕಂಥ ಭಾಷೆ ಏನಾಗಿ ಹೊರತಂತಪ್ಪ ಅಂದ್ರೆ ದಕ್ಕನಿ ಅಂತಕ್ಕಂಥ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದೇ ಬರ್ತೈತಿ. ಹಾಗಾದರೆ ಇದೇ ಏನಾಗತ್ತಪ್ಪ ಅಂದ್ರೆ ಮುಂದೆ ಉರ್ದು ಭಾಷೆಯ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿ ಹೊರಹೊಮ್ಮತೈತಿ. ಯಾವುದಪ್ಪ ಅಂದ್ರೆ ದಕ್ಕನಿ ಭಾಷೆ ಅಂತಕ್ಕಂಥದ್ದು. ಇನ್ನು ವಾಸ್ತುಶಿಲ್ಪವನ್ನು ನೋಡಲಾಗಿ ಬಂದ ಇಲ್ಲಿ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಬಹಮನಿ ಇತಿಹಾಸ. ಅವರು ಕಲಬುರ್ಗಿ, ಬೀದರ್ ಮತ್ತು ಇತರ ಸ್ಥಳಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಕಟ್ಟಡಗಳನ್ನು ಕಟ್ತಾರೆ. ಅದು ಹಿಂದೂ ಮುಸ್ಲಿಂ ಶೈಲಿಯಲ್ಲಿ ಇರ್ತೈತಿ. ಇದಕ್ಕೆ ಅಂತ ಕರೀತಪ್ಪ ಅಂದ್ರೆ ದಕ್ಕನಿ ಶೈಲಿ ಅಂತಕ್ಕಂಥ ಹೆಸರಿನಿಂದ ಕರಿತಾಯಿದ್ರು. ಮೊದಲ ರಚನೆ ಏನಪ್ಪ ಅಂದ್ರೆ ಇಲ್ಲಿ ಜಾಮಿ ಮಸೀದಿ, ಕಲಬುರ್ಗಿಲಿರ್ತಕ್ಕಂಥ ಜಾಮಿ ಮಸೀದಿ, ಇದರ ರಚನೆ ಏನಪ್ಪ ಅಂದ್ರೆ ಮೊಹಮ್ಮದ್ ಶಾ ರಚನೆ ಮಾಡಿದ್ದನ್ನು. ಹಾಗೆಯೇ ಚಿಕ್ಕ ಚಿಕ್ಕ ಗುಮ್ಮಟಗಳಿದ್ದು ಮುಂದೆ ಬಂದ ಬೀದರ್ನ ಸೋಲಂಕಾವ್ ಮಸೀದಿ, ಕೋಟೆ ಒಳಗೆ ಸುಂದರ ಅರಮನೆಗಳಿದ್ದು ಪ್ರಸಿದ್ಧಿಯನ್ನು ಪಡೆದತ್ತ. ಅಷ್ಟೇ ಅಲ್ಲದೆ ಇಲ್ಲಿ ಬೀದರ್ ಬಳಿ ಇರ್ತಕ್ಕಂಥ ಅಷ್ಟೂರಿನ 12 ಸಮಾಧಿಗಳು ಏನು ಮಾಡ್ತಾವಪ್ಪ ಅಂದ್ರೆ ಹೆಚ್ಚು ಗಮನಾರ್ಹವಾಗಿ ಕಂಡುಬರ್ತಾವ. ಹಾಗೆಯೇ ಮದರಸಾ ಕಾಲದ ಅಂದ್ರೆ ಬಹಮನಿ ಕಾಲದ ಕಟ್ಟಡಗಳಲ್ಲಿ ಅತ್ಯಂತ ಪ್ರಮುಖ ರಚನೆ ಏನಪ್ಪ ಅಂದ್ರೆ ಮೊಹಮ್ಮದ್ ಗವಾನ್ ಕಟ್ಟಿಸಿರ್ತಕ್ಕಂಥ ಮದರಸಾ ಅಂತಕ್ಕಂಥ ಕಟ್ಟಡ. ಇದು 242 ಅಡಿ ಉದ್ದ, 222 ಅಡಿ ಅಗಲ, ಹಾಗೆ 56 ಅಡಿ ಎತ್ತರವನ್ನು ಹೊಂದಿದ್ದು 3 ಅಂತಸ್ತಿನ ಅಂದರೆ 3 ಮಾಳಿಗೆಯಿಂದ ರಚನೆ ಆಗೈತಿ ಅಂತ ಹೇಳ್ತೀವಿ. ಇದು 5 ಶತಮಾನಕ್ಕೂ ಹಿಂದಿನ ಮದರಸಾ ಕಟ್ಟಡ ತನ್ನ ಘನತೆಯನ್ನು ಸಾರಿ ಏನು ಮಾಡ್ತದಪ್ಪ ಅಂದ್ರೆ ಹೇಳ್ತಾ ಬರ್ತದೆ. ಅಂದರೆ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಕಟ್ಟಡ ಯಾವುದು ಅಂದ್ರೆ ಮದರಸಾ ಕಟ್ಟಡ. ಇದನ್ನು ಕಟ್ಟಿಸಿರ್ತಕ್ಕಂಥವ್ರು ಮೊಹಮ್ಮದ್ ಗವಾನ್ ಅಂತಕ್ಕಂಥದ್ದು. ಹಾಗಾದರೆ ಇವೇನು ಏನು ಮಾಡ್ತಾನಪ್ಪ ಅಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ವಾಸ್ತುಶಿಲ್ಪಕ್ಕೆ ಏನು ಮಾಡ್ತದೆ ಬಹಮನಿ ಸುಲ್ತಾನರಿಗೆ ಕೊಡುಗೆಯನ್ನು ನೀಡ್ತಾ ಬರ್ತಾನೆ. ಹಾಗಾದರೆ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಬಂದಾಗ ಇದು ಚಿತ್ರ ಬೀದರ್ನಿರ್ತಕ್ಕಂಥ ಕೋಟೆಯ ಚಿತ್ರ. ಇದು ಬಹಮನಿ ಸುಲ್ತಾನರ ಆಳ್ವಿಕೆಯಲ್ಲಿ ಬರ್ತೈತಿ. ತದನಂತರ ಕಲಬುರ್ಗಿಯಲ್ಲಿರ್ತಕ್ಕಂಥ ಜಾಮಿ ಮಸೀದಿ, ಇದು ಚಿಕ್ಕ ಚಿಕ್ಕ ಗುಮ್ಮಟಗಳನ್ನ ಏನು ಮಾಡಿತ್ತಪ್ಪ ಅಂದ್ರೆ ಹೊಂದಿರತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಕಲಬುರ್ಗಿಯ ಬಂದೇ ನವಾಜರ ಸಮಾಧಿ ಅಂತಕ್ಕಂಥದ್ದು ಇಲ್ಲಿ ನಾವು ಕಾಣ್ತೀವಿ. ಹಾಗೆಯೇ ಬೀದರ್ನಲ್ಲಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಬಹಮನಿ ಸುಲ್ತಾನ್ ಯಾವುದಪ್ಪ ಅಂದ್ರೆ ಗವಾನನ ಮದರಸ, ಮೊಹಮ್ಮದ್ ಗವಾನ್ ಕಟ್ಟಿಸಿರ್ತಕ್ಕಂಥ ಮದರಸ ಅಂತಕ್ಕಂಥದ್ದು. ಈಗ ನೋಡಿರ್ತಕ್ಕಂಥದ್ದು ಎಲ್ಲದು ಏನಪ್ಪ ಅಂದ್ರೆ ಬಹಮನಿ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಬಂದೀವಿ. ತದನಂತರ ಬರ್ತಕ್ಕಂಥ ಮನೆತನಗಳು ಯಾವಪ್ಪ ಅಂದ್ರೆ ಶಾಹಿ ಮನೆತನಗಳು. ಇಲ್ಲಿ ಮೊಹಮ್ಮದ್ ಗವಾನ್ನ ನಂತರ ಬಂದಿರತಕ್ಕಂಥ ಬಹಮನಿ ರಾಜ್ಯ ಹೆಚ್ಚು ಕಾಲ ಆಳ್ವಿಕೆಯಲ್ಲಿ ಉಳಿದಿಲ್ಲ. 3ನೇ ಮೊಹಮ್ಮದನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ಸುಲ್ತಾನರು ಏನಾಗಿರಪ್ಪ ಅಂದ್ರೆ ತೀರ ಕೆಟ್ಟ ಆಡಳಿತವನ್ನು ನಡೆಸ್ತಾ ಬರ್ತಾರೆ, ಅಸಮರ್ಥರಾಗಿರ್ತಾರೆ. ಈತನ ನಂತರ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಮೊಹಮ್ಮದ್ ಅಂತಕ್ಕಂಥ ವ್ಯಕ್ತಿ ಚಿಕ್ಕ ಬಾಲಕನಾಗಿರ್ತಾನೆ. ರಾಜ್ಯದ ಐಕ್ಯತೆಯನ್ನು ಕಾಪಾಡುವಲ್ಲಿ ವಿಫಲನಾಗಿದ್ದರಿಂದ ಈ ವಂಶದ ಕೊನೆಯ ಸುಲ್ತಾನ್ ಅಂತಕ್ಕಂಥ ಹೆಸರು ಪಡೆದವ್ರು ಯಾರಪ್ಪ ಅಂದ್ರೆ ಕೊನೆಯ ಸುಲ್ತಾನ್ ಯಾರು ಆಳ್ವಿಕೆ ಮಾಡ್ತಾರಪ್ಪ ಅಂದ್ರೆ ಕಾಲಿಂ ಅಲ್ಲಾ ಶಾ ಅಂತಕ್ಕಂಥ ಬಹಮನಿ ಸುಲ್ತಾನರ ಕೊನೆಯ ಅರಸನಾಗ್ತಾರೆ. ಇವನ ಮರಣ ನಂತರ 5 ಶಾಹಿ ಮನೆತನಗಳು ಬರ್ತಾವ. ಅದರಲ್ಲಿ ನಾವು 5 ಶಾಹಿ ಮನೆಗಳು ನೋಡೋಕೆ ಬಂದಾಗ ಒಂದನೇದು ವಿಜಯಪುರದ ಆದಿಲ್ ಶಾಹಿಗಳು, 2 ಬೀದರ್ನ ಬರೀದ್ ಶಾಹಿಗಳು,
3 ಗೋಲ್ಕೊಂಡದ ಕುತುಬ್ ಶಾಹಿ, 4 ಅಹಮದ್ ನಗರದ ನಿಜಾಮ್ ಶಾಹಿ, 5 ಬಿರಾರ್ನ ಇಮಾದ್ ಶಾಹಿ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ 5 ಮನೆತನಗಳನ್ನು ನಾವೇನು ಮಾಡ್ತೇವೆ ಮುಂದೆ ಬಹಮನಿ ಸಾಮ್ರಾಜ್ಯದ ಅವನತಿಯ ನಂತರ ಏನು ಮಾಡ್ತೇವೆ ಆಳ್ವಿಕೆಯ ನಂತರ ಮಾಡ್ಕೋತಾ ಬರ್ತೀವಿ. ಅದರಲ್ಲಿ ಬರ್ತಕ್ಕಂಥ ಮೊದಲ ಮನೆತನ ಯಾವಪ್ಪ ಅಂದ್ರೆ ವಿಜಯಪುರದ ಆದಿಲ್ ಶಾಹಿ ಮನೆತನ. ಇಲ್ಲಿ ವಿಜಯಪುರದ ಆದಿಲ್ ಶಾಹಿ ಮನೆತನ ಸಾಮಾನ್ಯ ಶಕ 1489ರಿಂದ 1686ರವರೆಗೆ ಆಳ್ವಿಕೆ ನಡೀತೈತಿ. ವಿಜಯಪುರ ಆದಿಲ್ ಶಾಹಿ ಮನೆತನಗಳಲ್ಲಿ 8 ಜನ ಶಾಹಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಬಹಮನಿ ಸಾಮ್ರಾಜ್ಯವನ್ನು ಆಳ್ವಿಕೆ ನಡೆಸ್ತಾರೆ. ಆ 8 ಜನಗಳನ್ನು ಇಲ್ಲಿ ನಾವು ಕಾಣಬಹುದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಯೂಸುಫ್ ಆದಿಲ್ ಶಾ ಮತ್ತು 2ನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥ ವ್ಯಕ್ತಿ ಪ್ರಮುಖರಾಗಿರ್ತಾರೆ. ಹಾಗೆಯೇ ವಿಜಯಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕನಾಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಯೂಸುಫ್ ಆದಿಲ್ ಖಾನ್ ಅಂತಕ್ಕಂಥ ವ್ಯಕ್ತಿ ವಿಜಯಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕನಾಗಿದ್ದ. ಅಷ್ಟೇ ಅಲ್ಲದೆ ಇವ ಧರ್ಮ ಸಹಿಷ್ಣುವಾಗಿದ್ದ, ಒಳ್ಳೆಯ ಆಡಳಿತಗಾರಾಗಿದ್ದ. ಇವನ ನಂತರ 2ನೇ ಇಬ್ರಾಹಿಂ ಆದಿಲ್ ಶಾ ಅಧಿಕಾರಕ್ಕೆ ಬರ್ತಾನೆ. ಇವನೇ ಏನು ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಶ್ರೇಷ್ಠ ದೊರೆಯಾಗಿ ಹೆಸರನ್ನು ಪಡಿತಾನೆ. 2ನೇ ಇಬ್ರಾಹಿಂ ಆದಿಲ್ ಶಾ ಸಾಮಾನ್ಯ ಶಕ 1580ರಿಂದ 1626ರವರೆಗೆ ಆಳ್ವಿಕೆ ನಡೆಸ್ತಾನೆ. 2ನೇ ಇಬ್ರಾಹಿಂ ಏನು ಮಾಡ್ತಾರಪ್ಪ ವಿಜಯಪುರ ಸುಲ್ತಾನರಲ್ಲಿಯೇ ಶ್ರೇಷ್ಠ ದೊರೆ ಅಂತಕ್ಕಂಥ ಹೆಸರನ್ನು ಗಳಿಸ್ತಾನೆ. ಇವನಿಗೆ ಶ್ರೇಷ್ಠ ದೊರೆ ಅಂತಕ್ಕಂಥ ಹೆಸರು ಏನಪ್ಪ ಅಂದ್ರೆ ಬರ್ತೈತಿ. ಈತನ ಕಾಲದಲ್ಲಿ ರಾಜ್ಯ ವಿಸ್ತಾರವಾಗ್ತೈತಿ, ಅಲ್ಲದೆ ಸಮೃದ್ಧಿಯನ್ನು ಕಾಣ್ತೈತಿ. ಈತನಿಗೆ ಜನರು ಒಂದು ಬಿರುದನ್ನಿತ್ತು ಸನ್ಮಾನ ಮಾಡ್ತಾರೆ. ಹಾಗಾದರೆ ಈತನಿಗೆ 2ನೇ ಇಬ್ರಾಹಿಂ ಆದಿಲ್ ಶಾನಿಗಿದ್ದ ಬಿರುದು ಯಾವಪ್ಪ ಅಂದ್ರೆ ಜಗದ್ಗುರು ಬಾದ್ಶಾ ಅಂತಕ್ಕಂಥ ಬಿರುದನ್ನು ಹೊಂದಿದ್ದ. ಅಷ್ಟೇ ಅಲ್ಲದೆ ಇಬ್ರಾಹಿಂ ಏನು ಮಾಡಿದಪ್ಪ ಅಂದ್ರೆ ಧರ್ಮ ಸಹಿಷ್ಣು ಸುಲ್ತಾನ್ ಆಗಿದ್ದ. ಅಂದರೆ ಏನ್ರಿ ಎಲ್ಲ ಧರ್ಮೀಯರಿಗೂ ಸಮಾನ ಅವಕಾಶವನ್ನು, ಸಮಾನ ರೀತಿಯಾಗಿರ್ತಕ್ಕಂಥ ಆಚರಣೆಯ ಪದ್ಧತಿಯನ್ನು ನೀಡ್ತಾ ಬಂದಿದ್ದ. ತನ್ನ ಅರಮನೆಯಲ್ಲಿ ಅನೇಕ ವಿದ್ವಾಂಸರಿಗೆ, ಸಂಗೀತಗಾರರಿಗೆ, ಕವಿಗಳಿಗೆ ಏನು ಮಾಡ್ತಿರಪ್ಪ ಅಂದ್ರೆ ಆಶ್ರಯ ನೀಡ್ತಾ ಬರ್ತಾನೆ. ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಕೊಡ್ತಾನೆ. ಹಾಗಾದರೆ ಈತ ಒಂದು ಉರ್ದು ಭಾಷೆಯಲ್ಲಿ ಪುಸ್ತಕವನ್ನು ಬರೀತಾನೆ. ಅದು ಕಿತಾಬ್ ಇ ನವರಸ್ ಅಂತಕ್ಕಂಥ ಪುಸ್ತಕ. ಈ ಕೃತಿಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಹಿಂದೂ ದೇವತೆಗಳನ್ನು, ಶ್ಲೋಕಗಳನ್ನು ಅಥವಾ ಸ್ತುತಿಗಳನ್ನು ನಾವೇನು ಮಾಡ್ತೇವೆ ಕಾಣ್ತೇವೆ. ಯಾವಪ್ಪ ಅಂದ್ರೆ ಕಿತಾಬ್ ಇ ನವರಸ್ ಅಂತಕ್ಕಂಥ ಪುಸ್ತಕದಲ್ಲಿ ಹಿಂದೂ ದೇವತೆಗಳ ಶ್ಲೋಕ ಇರ್ತಾವೆ. ಯಾವ ದೇವತೆಯಪ್ಪ ಅಂದ್ರೆ ಸರಸ್ವತಿ, ಗಣಪತಿ, ಭೈರವ ಅಂತಕ್ಕಂಥ ಮುಂತಾದ ದೇವರಗಳ ಸ್ತುತಿಯನ್ನು ಆರಂಭ ಮಾಡ್ತಾನೆ. ಅಷ್ಟೇ ಅಲ್ಲೇ ಸ್ವತಃ ಸಂಗೀತಗಾರನಾಗಿದ್ದ. ಇವನು ಒಂದು ಭವ್ಯ ವಾಸ್ತುಶಿಲ್ಪದ ರಚನೆ ಏನು ಮಾಡ್ತಾನೆ, ಅದು ಇಬ್ರಾಹಿಂ ರೋಜಾ ಅಂತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ತಾ ಬರ್ತಾನೆ. ಇದುವೇ ವಿಜಯಪುರದಲ್ಲಿ ಕಟ್ಟಿರ್ತಕ್ಕಂತಹ 2ನೇ ಇಬ್ರಾಹಿಂ ಆದಿಲ್ ಶಾನ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಇಬ್ರಾಹಿಂ ರೋಜಾ. ಇಲ್ಲಿವರೆಗೆ ನಾವೇನು ಮಾಡಿದೀವಪ್ಪ ಅಂದ್ರೆ ಸಂಕ್ಷಿಪ್ತವಾಗಿ 5 ಮನೆತನಗಳಲ್ಲಿ ಒಂದನ್ನು ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.